ಎಲ್ಲರ ಕಾಲು ಎಳೆಯುತ್ತೆ ಕಾಲ ಅಂತೇಳಿ ಚಂದನ್ ಶೆಟ್ಟಿ ಅವರು ನಮ್ಮ ಕಾಲು ಎಳ್ಯಾಕೆ ಬಂದಾಯಿತು. ಚಂದನ್ ಶೆಟ್ಟಿ ಅವ್ರು ಈ ಥರನೂ ಆ್ಯಕ್ಟಿಂಗ್ ಮಾಡ್ತಾರಾ ಅನ್ನೋ ಕ್ವಶನ್ ಕೂಡ ನಂಗೆ ಡೆಫಿನೆಟಾಗಿ ಬಂತು. ಎಲ್ಲರ ಕಾಲು ಎಳೆಯುತ್ತೆ ಕಾಲ ಅನ್ನೋ ಒಂದು ಮೂವಿದ ಅಫಿಷಿಯಲ್ ಟ್ರೈಲರ್ ರಿಲೀಸ್ ಮಾಡಿದರು. ಈ ಒಂದು ಟ್ರೈಲರ್ ಬಗ್ಗೆ ನಾವು ಸ್ಪೆಸಿಫಿಕ್ಕಾಗಿ ಮಾತಾಡೋದಾದ್ರೆ ಭಾಳಷ್ಟು ಇಂಟ್ರೆಸ್ಟಿಂಗ್ ಟ್ರೈಲರ್ ಇತ್ತು. ಅಂದ್ರೆ ಟೋಟಲಾಗಿ ಕಾಮಿಡಿ ರಿಲೇಟೆಡ್ ಮೂವಿ ಇರ್ತೈತಿ. ಆಲ್ಮೋಸ್ಟ್ ಆಲ್ ಇರೋರೆಲ್ಲ ಕಾಮಿಡಿಯನ್ಗಳು ಅದಾರು. ಅಂದ್ರೆ ಮೂವಿ ಒಳಗೆ ನಾವು 80% ಹೆಚ್ಚು ಒಂದು ಕಾಮಿಡಿಯನ್ನು ನೋಡ್ತೇವೆ. ಬಟ್ ಈ ಕಾಮಿಡಿ ಒಳಗೆ ಒಂದು ಟ್ವಿಸ್ಟ್ ಐತಿ. ಅದೇನಂದ್ರೆ ವಿಗ್ರಹ ಕಳ್ಳತನ. ಡೆಫಿನೆಟಾಗಿ ವಿಗ್ರಹ ಕಳ್ಳತನ ಕೂಡ ಚಂದನ್ ಶೆಟ್ಟಿ ಅವರ ಮಾಡ್ತಾ ಇರ್ಬೋದು ಅನ್ನೋ ಫೀಲ್ ಕೂಡ ನಂಗೆ ಟ್ರೈಲರ್ ನೋಡಿದಾಗ ಬಂತು. ಈ ಟ್ರೈಲರ್ ತೋರಿಸಿದಂಥ ಎಲ್ಲ ಫ್ಯಾಕ್ಟ್ಗಳನ್ನು ಗಮನದಲ್ಲಿ ಇಟ್ಕೊಂಡ್ರೆ ಈ ಒಂದು ಮೂವಿ ಹಾಸ್ಯಮಯ ಮೂವಿ, ದೆನ್ ಒಂದು ಬೇರೆ ಥರ ಒಂದು ಆ್ಯಕ್ಟಿವಿಟೀಸ್ಗಳನ್ನು ಒಳಗೊಂಡಂಥ ಮೂವಿ ಆಗೋದು ಪಕ್ಕ ಐತಿ. ಬಟ್ ಆ ಟ್ರೈಲರ್ ನಾವು ನೋಡಿದ ಪ್ರಕಾರ ಹೇಳೋದಾದ್ರೆ ಒಂದು ಏನೋ ಮುಚ್ಚಿಡೋಕೆ ಪ್ರಯತ್ನ ಪಡತ್ತಾರೋ. ಆ ಒಂದು ಮುಚ್ಚಿಟ್ಟಿದ್ದ ನಾವು ತಿಳ್ಕೊಬೇಕಂದ್ರೆ ಮೂವಿನ ನೋಡಬೇಕು, ಮೂವಿ ಒಳಗೆ ತಿಳ್ಕೊಬೇಕು. ಈ ಒಂದು ಮೂವಿಯನ್ನು ಡೈರೆಕ್ಟ್ ಮಾಡ್ತಾ ಇರೋದು ಒಂದು ಸುಜಯ್ ಶಾಸ್ತ್ರಿ ಅವರ. ಆನಂತರ ಈ ಒಂದು ಮೂವಿ ಒಳಗೆ ಮೇನ್ ರೋಲ್ ಹೋಗಿರೋರು ಚಂದನ್ ಶೆಟ್ಟಿ ಅವರ, ಆನಂತರ ಅರ್ಚನಾ ಒಂದು ಕೊಟ್ಟಿಗೆ, ಆನಂತರ ಬಹಳಷ್ಟು ಜನ ಆದರು. ತಾರಾ ಅನುರುದ್ಧ, ಮಂಡ್ಯ ರಮೇಶ, ಮಂಜು ಪಾವಗಡ, ಇನ್ನೂ ಅನೇಕ ಜನ ಆ್ಯಕ್ಟರ್ಗಳನ್ನು ಈ ಒಂದು ಮೂವಿ ಒಳಗೆ ನಾವು ನೋಡ್ತೇವೆ. ಈ ಒಂದು ಮೂವಿದೊಂದು ಬಿ ಜಿ ಎಮ್ ಬಗ್ಗೆನೂ ನಾವು ಮಾತಾಡಬೇಕಾಗೈತಿ. ಭಾಳಷ್ಟು ಗಿಚ್ಚು ಗಿಲಿಗಿಲಿ ಒಂದು ಬಿ ಜಿ ಎಮ್ಮನ್ನು ಈ ಒಂದು ಮೂವಿ ಒಳಗೆ ನೋಡ್ತೇವೆ ನಾವು. ಅದಕ್ಕೆ ಕಾರಣ ನಮ್ಮ ಒಂದು ಚಂದನ್ ಶೆಟ್ಟಿ ಅವ್ರು ಅಂತ ಹೇಳ್ಬೋದು. ಚಂದನ್ ಶೆಟ್ಟಿ ಅವರು ಈ ಒಂದು ಮೂವಿ ಒಳಗೆ ಒಂದು ಹೀರೋ ರೋಲ್ ಒಳಗೆ ಇರ್ತಾರೋ. ಅಂದ್ರೆ ಇವ್ರ ಮೂವಿ ಅಂದ್ರೆ ಸಾಕ ಒಂದು ಬೇರೆ ಥರನ ಇರ್ತೈತಿ ಅನ್ನೋಕೆ ಈ ಒಂದು ಮೂವಿ ಸಾಕ್ಷಿ ಆಗಲಿ ಅನ್ನೋದು ನಮ್ಮ ಆಶಯ ಕೂಡ. ಒಂದು ಭಾಳಷ್ಟು ಚಲೋ ತಮಗೆ ಆ್ಯಕ್ಟಿಂಗನ್ನು ಮಾಡಿದರು. ಒಂದು ಡೈಲಾಗ್ ಡೆಲಿವರಿಯಿಂದ ಹಿಡ್ಕೊಂಡು ಎಲ್ಲ ಕೂಡ ಪರ್ಫೆಕ್ಟಾಗಿ ಈ ಒಂದು ಮೂವಿ ಒಳಗೆ ಇವರ ಕಾಂಟ್ರಿಬ್ಯೂಷನ್ ಇತ್ತು. ಇನ್ನು ಮೂವಿದೊಂದು ಸ್ಟೋರಿ ಲೈನ್ ಕಡೆನ ಡೈರೆಕ್ಟಾಗಿ ಬರೋದಾದ್ರೆ ಒಂದು ಊರು ಐತಿ. ಆ ಊರಿಗೆ ನಮ್ಮ ಚಂದನ್ ಶೆಟ್ಟಿ ಅವರ ಅತಿಥಿಯಾಗಿ ಬರ್ತಾರೋ. ಬಟ್ ಬೆಂಗಳೂರಿಗೆ ವಾಪಸ್ ಹೋಗೋದು ಇವ್ರಿಗೆ ಅನಿವಾರ್ಯ ಐತಿ. ಅದು ಯಾವ ಕಾರಣಕ್ಕೆ ಹೊಂಟಾರು ಅನ್ನೋದು ಒಂದು ಟ್ವಿಸ್ಟ್ ಐತಿ. ಒಂದೇಗೆ ನಾ ತಿಳಿಸೋದಂದ್ರೆ ಒಂದು ಬರ್ಗುಡ್ಕನ ಮೂವಿ ಸ್ಟಾರ್ಟ್ ಆಗ್ಗುಡ್ಕನ ಒಂದು ಬೋರ್ಡನ್ನು ನೋಡ್ತೇವೆ ನಾವು, ಒಂದು ಟೀ ಸ್ಟಾಲ್ ಮ್ಯಾಗ. ಆ ಬೋರ್ಡ್ ಏನಪ್ಪ ಅಂದ್ರೆ, ಈ ಬೋರ್ಡ್ ನೋಡ್ರಿ ನಮ್ಮ ಮಜಾ ಬರ್ತೈತಿ ಆ ಥರ ಒಂದು ಬೋರ್ಡ. ಆ ಬೋರ್ಡ್ ಏನಪ್ಪ ಅಂದ್ರೆ ಒಂದು ಊರು ಬಾಗಿಲು ಟೀ ಸ್ಟಾಲ್ ಅಂತ ಐತಿ. ಈ ಒಂದು ಬೋರ್ಡಿಂದ ಒಂದು ಟ್ರೈಲರ್ ಸ್ಟಾರ್ಟ್ ಆಗೈತಿ. ಅಂದ್ರೆ ಇಲ್ಲೇ ಕೂಡ ಕಾಮಿಡಿಯನ್ನು ಸ್ಟಾರ್ಟ್ ಮಾಡಿ ಅಲ್ಲಿಂದ ಮುಂದುವರಿತೈತಿ. ಓವರಾಲಾಗಿ ಒಂದು ಹಳ್ಳಿಯ ಸೊಗಡನ್ನು ಈ ಒಂದು ಮೂವಿಗೆ ನೋಡ್ತೇವೆ. ಭಾಳಷ್ಟು ನ್ಯಾಚುರಲ್ ಆ್ಯಕ್ಟಿಂಗನ್ನು ಒಂದು ಹಳ್ಳಿ ಒಳಗೆ ಮಾಡೋಕ್ಕೆ ಪ್ರಯತ್ನ ಪಟ್ಟರು. ಆಲ್ಮೋಸ್ಟ್ ಆಲ್ ಶೂಟಿಂಗ್ ಎಲ್ಲ ಹಳ್ಳಿ ಒಳಗೆ ಆಗೈತಿ. ಆನಂತರ ಬೆಂಗಳೂರಿಂದ ಮದುವೆ ಆಗೋಕೆ ಇಲ್ಲೊಬ್ಬ ಬಂದನು, ಒಂದು ನಮ್ಮ ಮದುಮಗ. ಇವನ ಮದುವೆಯ ಕುರಿತಂತೆಯೇ ಅರ್ಧ ಮೂವಿ ಇರ್ತೈತಿ. ಆ ಒಂದು ಕಾಮಿಡಿ ಸೀನ್ಗಳು, ಅಲ್ಲಿ ನಡೆಯುವಂಥ ಒಂದಷ್ಟು ಸಿನಾಮಿನಗಳು, ಆನಂತರ ಗೌಡರ ಮಗಳು, ಈ ಮಗಳು ಯಾರ, ಈ ಮದುವೆ ಹೆಂಗೆ ಆಕೈತಿ, ಆನಂತರ ಮದುವೆಯಿಂದ ಆಗೈತಿ, ಯಾರ್ಯಾರಿಗೆ ಮದುವೆ ಆಯ್ತು, ಏನೇನಾಯ್ತು, ಈ ರೀತಿಯಾದ ಫ್ಯಾಕ್ಟ್ಗಳನ್ನು ಮೂವಿ ನೋಡಿ ನಾವು ತಿಳ್ಕೊಬೇಕು. ಮೂವಿದ ಸ್ಟೋರಿ ಲೈನು ಗಿಚ್ಚಿತ್ತು. ಕಾಮಿಡಿ ಮಾತ್ರ 101% ಆಯ್ತು, ಭಾರಿ ಇತ್ತು. ಈ ಎಲ್ಲವನ್ನು ಗಮನಿಸಿ ನನ್ನ ಕಡೆ ಅಂದರೆ ಈ ಒಂದು ಮೂವಿಗೆ 5 ಸ್ಟಾರ್ಗೆ 5 ಸ್ಟಾರನ್ನ ಕೊಡ್ತಾನು. ಕಾರಣ ಒಂದು ಬೆಸ್ಟ್ ಇತ್ತು. ಒಂದು ಮೂವಿಯನ್ನು ಹಿಂಗೆ ತೆಗಿಬೇಕು ಅನ್ನೋದನ್ನು ಡೆಫಿನೆಟಾಗಿ ತೋರಿಸುವಂಥ ಟ್ರೈಲರ್ ಇದಾಗೈತಿ. ಟ್ರೈಲರ್ ಮಾತ್ರ 101% ಗಿಚ್ಚ ಗಿಲಿಗಿಲಿಯ ಇದಾಗಿತ್ತ. ಎಲ್ಲರ ಕಾಲೆಳೆಯುತ್ತೆ ಕಾಲ ಮೂವಿದ ಟ್ರೈಲರ್ ರಿವ್ಯೂ. ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇನ್ಫಾರ್ಮೇಟಿವ್ ಲೈಕ್ ಕೊಟ್ಟೋಗ್ರಿ.